Good morning, dear children. A warm welcome to today's Bridge Course class. Dear children, in the last class, we have discussed about the importance of mathematics in our daily life, and also we discussed and recalled the types of numbers. In today's class, let's recall the very important geometric concept, that is lines and angles. ಪ್ರೀತಿಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಮ್ಯಾಥ್ಸ್ ಅಂದ್ರೇನು, ಮ್ಯಾಥ್ಸಿಗೆ ಯಾಕೆ ಇಂಪಾರ್ಟೆಂಟ್, ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲೆಲ್ಲಿ ನಾವು ಮ್ಯಾಥ್ಸ್ನ ಬಳಸ್ತೇವೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಟೈಪ್ಸ್ ಆಫ್ ನಂಬರ್ಸ್, ಸೊ ನಂಬರ್ಸಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದೆ ಅನ್ನೋದನ್ನ ಕೂಡ ನಾವು ರೀಕಾಲ್ ಮಾಡ್ಕೊಂಡ್ವಿ, ಹೌದಲ್ವಾ? ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆ್ಯಂಗಲ್ಸ್ ಮತ್ತು ಲೈನ್ಸ್, ಸಮ್ ಇಂಪಾರ್ಟೆಂಟ್ ಜಾಮೆಟ್ರಿಕ್ ಕಾನ್ಸೆಪ್ಟ್ಸ್, ಸೊ ಬೇಸಿಕ್ಸ್ ಅಂತ ಹೇಳ್ತೀವಲ್ಲ ನಾವು, ಜಾಮೆಟ್ರಿಯಲ್ಲಿ ಈ ಒಂದು ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ತಿಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಇದನ್ನು ನೀವು ಕಲ್ತಿದ್ದೀರಾ. ಈಗ ಇನ್ನೊಮ್ಮೆ ಇದನ್ನೇನು ಮಾಡ್ತಾ ಹೋಗೋಣ, ರೀಕಾಲ್ ಮಾಡ್ಕೊಳ್ತಾ ಹೋಗೋಣ. ಓಕೆ, point. A point is a geometrical element which has no dimensions. ಸೊ ಪಾಯಿಂಟ್ ಅಂದ್ರೇನು, ಇದೊಂದು ಜಾಮೆಟ್ರಿಕಲ್ ಎಲಿಮೆಂಟ್, ಆದರೆ ಇದಕ್ಕೆ ಯಾವುದೇ ರೀತಿಯ ಡೈಮೆನ್ಷನ್ಸ್ ಇರೋಲ್ಲ. ಡೈಮೆನ್ಷನ್ಸ್ ಮೀನ್ಸ್ ಲೆಂತ್ ಇರೋದಿಲ್ಲ, ಬ್ರೆಡ್ತ್ ಇರೋದಿಲ್ಲ, ಹೈಟ್ ಇರೋದಿಲ್ಲ. ನೋಡಿ, ಇಲ್ಲಿ ಪಾಯಿಂಟಿಗೆ ಲೆಂತು ಇಲ್ಲ, ಬ್ರೆಡ್ತು ಇಲ್ಲ, ಹೈಟು ಇಲ್ಲ, ಥಿಕ್ನೆಸ್ ಇರೋದಿಲ್ಲ, ಹೌದಲ್ವಾ? ಸೊ ಇಟ್ ಈಸ್ ಜಸ್ಟ್ ಅ ಜಾಮೆಟ್ರಿಕಲ್ ಎಲಿಮೆಂಟ್ ವಿಚ್ ಹಸ್ ನೋ ಡೈಮೆನ್ಷನ್ಸ್. ನೆಕ್ಸ್ಟ್, ಲೈನ್. A line is a straight path which has no end points. ಸೊ ಏನು ಲೈನ್ ಅಂದರೆ, ಸೊ ಅದೊಂದು ಸ್ಟ್ರೈಟ್ ಪಾತ್. ಸೊ ಅದಕ್ಕೆ ಏನಿರೋದಿಲ್ಲ, ಎಂಡ್ ಪಾಯಿಂಟ್ಸ್ ಇರೋದಿಲ್ಲ. ಎಂಡ್ ಪಾಯಿಂಟ್ಸ್ ಇಲ್ಲ ಅಂದರೆ ಅರ್ಥ ಏನು ಮಕ್ಕಳ, ನಾವು ಎಷ್ಟು ದೂರ ಆದರೂ ಅದನ್ನು ನಾವೇನು ಮಾಡ್ಬೋದು, ಎರಡೂ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಸೊ ಅ ಲೈನ್ ಇಸ್ ಅ ಸ್ಟ್ರೈಟ್ ಪಾತ್ ವಿಚ್ ಹ್ಯಾಸ್ ನೋ ಎಂಡ್ ಪಾಯಿಂಟ್ಸ್. ನೆಕ್ಸ್ಟ್, ಲೈನ್ ಸೆಗ್ಮೆಂಟ್. ಅ ಲೈನ್ ಸೆಗ್ಮೆಂಟ್ ಇಸ್ ಅ ಸ್ಟ್ರೈಟ್ ಪಾತ್ ವಿಚ್ ಹ್ಯಾಸ್ ಟೂ ಎಂಡ್ ಪಾಯಿಂಟ್. ನೋಡಿ, ಲೈನ್ಗೂ ಲೈನ್ ಸೆಗ್ಮೆಂಟ್ಗೂ ವ್ಯತ್ಯಾಸ ಇದೆ. ಸ್ಟ್ರೈಟ್ ಲೈನ್, ಸೊ ಸ್ಟ್ರೈಟ್ ಲೈನಿಗೆ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ. ಸೆಗ್ಮೆಂಟ್ ಅಂದ್ರೇನು, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಲೈನ್. ಓಕೆ, ಆ ಲೈನ್ ಸೆಗ್ಮೆಂಟ್ ಇಟ್ ಈಸ್ ಅ ಸ್ಟ್ರೈಟ್ ಪಾತ್ ವಿಚ್ ಹಸ್ ಟೂ ಎಂಡ್ ಪಾಯಿಂಟ್ಸ್. ಆದರೆ ಇದಕ್ಕೇನಿರುತ್ತೆ, ಎಂಡ್ ಪಾಯಿಂಟ್ ಇರುತ್ತೆ. ಓಕೆ, ಸೊ ಲೈನಿಗೆ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ, ಲೈನ್ ಸೆಗ್ಮೆಂಟಿಗೆ ಎಂಡ್ ಪಾಯಿಂಟ್ಸ್ ಇರುತ್ತೆ. ಓಕೆ, ಇದಕ್ಕೊಂದು ಡೆಫಿನೆಟ್ ಮೆಷರ್ಮೆಂಟ್ ಇರುತ್ತೆ, ಇದಕ್ಕೆ ಡೆಫಿನೆಟ್ ಮೆಷರ್ಮೆಂಟು ಇರೋದಿಲ್ಲ ಮಕ್ಕಳ. ನೆಕ್ಸ್ಟ್, ರೇ. ಅ ರೇ ಇಸ್ ಎ ಲೈನ್ ವಿಚ್ ಹ್ಯಾಸ್ ಒನ್ ಎಂಡ್ ಪಾಯಿಂಟ್ ಆ್ಯಂಡ್ ಎಂಡ್ಲೆಸ್ ಫ್ರಮ್ ಅನದರ್ ಸೈಡ್. ಸೊ ರೇ ಅಂದರೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ ಮತ್ತು ಇನ್ನೊಂದು ಕಡೆ ಏನಿರುತ್ತೆ, ಆರೋ ಮಾರ್ಕ್ ಇರುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಎಂಡ್ಲೆಸ್. ಅಂದರೆ ಇದನ್ನು ನೀವು ಎಷ್ಟು ದೂರ ಬೇಕಾದ್ರೆ ಏನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು. ಕ್ಲಿಯರ್? ಸೊ ಪಾಯಿಂಟ್ ಅಂದರೆ, ಸೊ ಇಟ್ ಈಸ್ ಅ ಜಾಮೆಟ್ರಿಕಲ್ ಎಲಿಮೆಂಟ್ ವಿಚ್ ಹ್ಯಾಸ್ ನೋ ಡೈಮೆನ್ಷನ್. Line, it is a straight path which has no end points. A line segment is a straight path which has two end points. A ray is a line which has one end point and endless from another side. ಒಂದು ಕಡೆ ಎಂಡ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಕಡೆ ಏನಿರಲ್ಲ, ಎಂಡ್ ಪಾಯಿಂಟ್ ಇರೋದಿಲ್ಲ, ಇನ್ನೊಂದು ಕಡೆ ಎಂಡ್ಲೆಸ್ ಆಗಿರುತ್ತೆ. ಕ್ಲಿಯರ್? ಆ್ಯಂಗಲ್ಸ್. The corners made by the intersection of two lines or line segments are called angles. ನೋಡಿ, ಎರಡು ಲೈನು ಅಥವಾ ಎರಡು ಲೈನ್ ಸೆಗ್ಮೆಂಟು, ಎರಡು ಲೈನ್ ಅಥವಾ ಎರಡು ಲೈನ್ ಸೆಗ್ಮೆಂಟ್ ಏನು ಒಂದು ಕಾರ್ನರಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ, ಮೀಟ್ ಆಗುತ್ತಲ್ಲ, ಈ ಕಾರ್ನರ್ ಏನು ಫಾರ್ಮ್ ಮಾಡುತ್ತೆ, ನಮಗೆ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ, ಲೈನ್ ಅಥವಾ ಲೈನ್ ಸೆಗ್ಮೆಂಟ್ ಅಂತ ಎರಡೂ ಕೂಡ ಬಳಸ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎ ಬಿ ಮತ್ತು ಬಿ ಸಿ ಅನ್ನೋದು ಲೈನ್ ಸೆಗ್ಮೆಂಟ್, ಬಿಕಾಸ್ ಇಲ್ಲಿ ಎಂಡ್ ಪಾಯಿಂಟ್ ಇದೆ. ಈ ಎ ಬಿ ಮತ್ತು ಬಿ ಸಿ ಅನ್ನೋದು ಇಂಟರ್ಸೆಕ್ಟ್ ಆಗಿ ಇಲ್ಲಿ ಆ್ಯಂಗಲ್ ಬಿನ ಫಾರ್ಮ್ ಮಾಡಿದೆ. ಓಕೆ, ಸೊ ಆ್ಯಂಗಲ್ ಬಿ, ಇಲ್ಲಿ ಆ್ಯಂಗಲ್ ಬಿ ಅನ್ನೋದೇನು ನಮಗೆ ಆ್ಯಂಗಲ್ ಈ ಫಸ್ಟ್ ಫಿಗರಲ್ಲಿ, ಅಂದರೆ ಇನ್ನು ಈ ಸೆಕೆಂಡ್ ಫಿಗರಲ್ಲಿ ನೋಡಿ. ಸೊ ಇಲ್ಲಿ ಎಕ್ಸ್ ಡಬ್ಲ್ಯೂ ಮತ್ತು ವೈ ಝೆಡ್ ಅನ್ನೋದು ಎರಡು ಸ್ಟ್ರೈಟ್ ಲೈನ್ಸ್. ಇದು ಲೈನ್ ಸೆಗ್ಮೆಂಟು, ಇದು ಸ್ಟ್ರೈಟ್ ಲೈನ್ಸ್. ಇದು ಕೂಡ ಒಂದಕ್ಕೊಂದು ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ ಒಂದು ಪಾಯಿಂಟ್ ಹತ್ರ. ಇಲ್ಲಿ ನಮಗೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ, 4 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಇಲ್ಲೊಂದು ಆ್ಯಂಗಲ್ ಆಗುತ್ತೆ, ಯಾವುದು, ಇಲ್ಲಿ ನೀವು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಗೆ ಓ ಅಂತ ನೇಮ್ ಮಾಡಿದ್ರೆ, ವೈ ಓ ಎಕ್ಸ್ ಅನ್ನೋದೊಂದು ಆ್ಯಂಗಲು, ವೈ ಓ ಡಬ್ಲ್ಯೂ ಅನ್ನೋದು ಆ್ಯಂಗಲು, ಡಬ್ಲ್ಯೂ ಓ ಝೆಡ್ ಅನ್ನೋದೊಂದು ಆ್ಯಂಗಲು, ಝೆಡ್ ಓ ಎಕ್ಸ್ ಅನ್ನೋದು ಒಂದು ಆ್ಯಂಗಲ್. ಸೊ ಇಲ್ಲಿ ಓ ಅನ್ನೋದನ್ನ ನೇಮ್ ಮಾಡಿಬಿಡೋಣ, ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಓಕೆ, ಲೆಟ್ ಅಸ್ ನೇಮ್ ಇಟ್ ಆಸ್ ಓ.
So we write the angles as angle ABC in the first figure and angle XOY, angle ZOW, angle YOW and angle XOZ are angles in the second figure. ಹಾಗಾದ್ರೆ angles ಅಂದರೆ ಏನಂತ ಗೊತ್ತಾಯ್ತಲ್ವ ಮಕ್ಕಳ? So the corners made by the intersection of the two line or line segments. Now let us recall the types of angles. ಸೊ ಟೈಪ್ಸ್ ಆಫ್ ಆ್ಯಂಗಲ್ಸ್ ಯಾವುದ್ಯಾವುದು ಅನ್ನೋದನ್ನ ನಾವಿಲ್ಲಿ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ. ಈಗ ಆಲ್ರೆಡಿ ಇದನ್ನು ಕಲ್ತಿದ್ದೀರ ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಅಕ್ಯೂಟ್ ಆ್ಯಂಗಲ್, ಏನು ಅಕ್ಯೂಟ್ ಆ್ಯಂಗಲ್ ಅಂದರೆ ಅನ್ ಆ್ಯಂಗಲ್ ದಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಸೊ ನೋಡಿ, ಇದು 90 ಡಿಗ್ರಿಗಿಂತ ಏನಿದೆ ಆ್ಯಂಗಲ್ ಕಡಿಮೆ ಇದೆ. ಸೊ ಇದು ಸ್ಟ್ರೈಟ್ ಇದ್ದರೆ ಇದು ನಮಗೆ ಎಕ್ಸಾಕ್ಟಾಗಿ ಇದು ಇಲ್ಲಿ ನೋಡಿ, ಎಕ್ಸಾಕ್ಟಾಗಿ ಹಿಂಗೆ ವರ್ಟಿಕಲ್ ಲೈನ್ ಇತ್ತಂದರೆ ಇದು 90 ಡಿಗ್ರಿ, ಹೌದಲ್ವಾ? ಸೊ ಇಲ್ಲಿ 90 ಡಿಗ್ರಿಗಿಂತ ಏನಿದೆ ಕಡಿಮೆ ಇದೆ. ಸೊ ಹಾಗಾದರೆ ಇದನ್ನು ನಾವೇನಂತ ಹೇಳ್ತೇವೆ? ಅಕ್ಯೂಟ್ ಆ್ಯಂಗಲ್. ಆ್ಯನ್ ಆ್ಯಂಗಲ್ ದಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅಕ್ಯೂಟ್ ಆ್ಯಂಗಲ್. ರೈಟ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ. ಸೊ ಆ್ಯಂಗಲು ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಂದರೆ ನಾವು ಅದನ್ನು ಏನಂತ ಹೇಳ್ತೇವೆ ಮಕ್ಕಳ? ರೈಟ್ ಆ್ಯಂಗಲ್ ಅಂತ ಹೇಳ್ತೀರ. ಸೊ ಅಕ್ಯೂಟ್ ಆ್ಯಂಗಲ್ನ ಕನ್ನಡದಲ್ಲಿ ಲಘು ಕೋನ. ಓಕೆ, ಅಕ್ಯೂಟ್ ಆ್ಯಂಗಲ್ನ ಕನ್ನಡದಲ್ಲಿ ಏನಂತಾರೆ? ಲಘು ಕೋನ. ಆ್ಯಂಗಲ್ ಮೀನ್ಸ್ ಕೋನ. ಓಕೆ, ಸೊ ರೈಟ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ. ಸೊ ಯಾವ ಆ್ಯಂಗಲ್ಲು 90 ಡಿಗ್ರಿ ಇರುತ್ತಲ್ಲ, ಸೊ ಒಂದು ಎಕ್ಸಾಕ್ಟ್ಲಿ ಇಲ್ಲಿ 90 ಡಿಗ್ರಿ ಇದೆ ನಮಗೆ, ಇದನ್ನು ನಾವು ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ, ಅಂದರೆ ಲಂಬಕೋನ ಮಕ್ಕಳ. ಅಬ್ಟ್ಯೂಸ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಅದನ್ನು ನಾವು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ವಿಶಾಲ ಕೋನ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು 90 ಡಿಗ್ರಿ, ಇದು 90 ಡಿಗ್ರಿಗಿಂತ ಏನಾಗಿದೆ? ಜಾಸ್ತಿ ಇದೆ, ಹೌದಲ್ವಾ? ಸೊ ಹಾಗಾಗಿ ಇದನ್ನು ನಾವೇನಂತ ಹೇಳ್ತೇವೆ? ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಸ್ಟ್ರೈಟ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 180 ಡಿಗ್ರಿ. ಸೊ ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 180 ಡಿಗ್ರಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸ್ಟ್ರೈಟ್ ಲೈನ್ ಏನಿದೆಯಲ್ಲ, ಇದು ನಮಗೆ ಎಷ್ಟು ಡಿಗ್ರಿ ಫಾರ್ಮ್ ಮಾಡುತ್ತೆ ಇಲ್ಲಿ ನೋಡಿ. ಇದು 90 ಡಿಗ್ರಿಯಾ? 90 + 90 180 ಆಗುತ್ತೆ. ಸೊ ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 180 ಡಿಗ್ರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಸ್ಟ್ರೈಟ್ ಆ್ಯಂಗಲ್ಸ್. ಇದನ್ನು ನಾವೇನಂತ ಹೇಳ್ತೇವೆ? ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತೇವೆ, ನೇರ ಕೋನ. ನೆಕ್ಸ್ಟ್, ರಿಫ್ಲೆಕ್ಸ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360. ನೋಡಿ, 180 ಡಿಗ್ರಿಗಿಂತ ಜಾಸ್ತಿ 360 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಯಾವ ಆ್ಯಂಗಲ್ ಅಂತ ಹೇಳ್ತೇವೆ ಮಕ್ಕಳ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ರಿಫ್ಲೆಕ್ಸ್ ಆ್ಯಂಗಲ್. ಸೊ ಈ ರಿಫ್ಲೆಕ್ಸ್ ಆ್ಯಂಗಲ್ನ ಕನ್ನಡದಲ್ಲಿ ನಾವು ಏನಂತ ಹೇಳ್ತೇವೆ? ತಿರುಗು ಕೋನ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಹೌದಲ್ವಾ? ಸೊ ನೆಕ್ಸ್ಟ್, ಫುಲ್ ಆ್ಯಂಗಲ್, ಆ್ಯನ್ ಆ್ಯಂಗಲ್ ದಟ್ ಈಸ್ ಎಕ್ಸಾಕ್ಟ್ಲಿ 360 ಡಿಗ್ರಿ. ನೋಡಿ, ಸೊ ಯಾವ ಆ್ಯಂಗಲ್ ಎಕ್ಸಾಕ್ಟ್ಲಿ 360 ಡಿಗ್ರಿ ಇರ್ತದೆ ನಾವು ಫುಲ್ ಆ್ಯಂಗಲ್ ಅಂತ ಹೇಳ್ತೀವಿ, ಪೂರ್ಣ ಕೋನ. ಸೊ ಅಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ 180 ಡಿಗ್ರಿ ಇದ್ದರೆ ಸ್ಟ್ರೈಟ್ ಆ್ಯಂಗಲ್, ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಂದರೆ ಅದನ್ನು ರೈಟ್ ಆ್ಯಂಗಲ್ ಅಂತ ಹೇಳ್ತೇವೆ, ಆ್ಯಂಡ್ ಎಕ್ಸಾಕ್ಟ್ಲಿ 360 ಡಿಗ್ರಿ ಇದ್ದರೆ ಅದನ್ನು ನಾವು ಫುಲ್ ಆ್ಯಂಗಲ್ ಅಥವಾ ಕಂಪ್ಲೀಟ್ ಆ್ಯಂಗಲ್ ಅಂತ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ some more types of angles. Complementary angles. If the sum of two angles is 90 degree, then they are said to be complementary angles. ನೋಡಿ, ಸೊ ಎರಡು ಕೋನಗಳನ್ನ ಸೇರಿಸಿದಾಗ 90 ಡಿಗ್ರಿಗೆ ಸಮ ಆಯ್ತಂದ್ರೆ ಅದನ್ನು ನಾವೇನಂತ ಹೇಳ್ತೇವಪ್ಪ? ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಕನ್ನಡದಲ್ಲಿ ನೀವು ಪೂರಕ ಕೋನಗಳು ಅಂತ ಹೇಳ್ತೇವೆ. ಸೊ ಇಫ್ ಸಮ್ ಆಫ್ ಟೂ ಆ್ಯಂಗಲ್ಸ್ ಇಸ್ 90 ಡಿಗ್ರಿ, ದೆನ್ ದೇ ಆರ್ ಸೇಡ್ ಟು ಬಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. Or you can say that two angles which make up a right angle are called complementary angle. So right angle ಅಂದ್ರೂ 90 ಡಿಗ್ರಿ, ಹೌದಲ್ವಾ? ಸೊ ಎರಡು ಆ್ಯಂಗಲ್ಲು ಜಾಯಿನ್ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದಾಗ ಅದು ಒಂದು ರೈಟ್ ಆ್ಯಂಗಲ್ನ ಫಾರ್ಮ್ ಮಾಡಿದ್ರೆ ಅದನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಹೇಳ್ತೇವೆ ಮಕ್ಕಳು. ಓಕೆ, ಸೊ ಆ್ಯಸ್ ಯು ಕ್ಯಾನ್ ಅಬ್ಸರ್ವ್ ಯೋ, ಸೊ ಇಲ್ಲೊಂದು ಆ್ಯಂಗಲ್ ಇದೆ 40 ಡಿಗ್ರಿ, ಇಲ್ಲೊಂದು ಆ್ಯಂಗಲ್ ಇದೆ 50 ಡಿಗ್ರಿ. ಈ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಸೊ ಇದು ಕಾಂಪ್ಲಿಮೆಂಟರಿ ಆ್ಯಂಗಲ್ನ ಫಾರ್ಮ್ ಮಾಡುತ್ತೆ. ಹಿಯರ್ 25 ಡಿಗ್ರಿ + 65 ಡಿಗ್ರಿ ವಿಚ್ ಆಡ್ಸ್ ಅಪ್ ಟು 90 ಡಿಗ್ರಿ, ಇಟ್ ಫಾರ್ಮ್ಸ್ ಅ ಕಾಂಪ್ಲಿಮೆಂಟರಿ ಆ್ಯಂಗಲ್. ನೆಕ್ಸ್ಟ್, ಸಪ್ಲಿಮೆಂಟರಿ ಆ್ಯಂಗಲ್ಸ್. If the sum of two angles is 180 degree, then they are said to be supplementary angles. If two angles are supplementary, then they are supplement to each other.
ನೋಡಿ. ಸೊ ಯಾವ ಎರಡು ಕೋನಗಳನ್ನ ಆ್ಯಡ್ ಮಾಡಿದಾಗ ಅದು 180 ಡಿಗ್ರಿಗೆ ಸಮ ಆಗುತ್ತೆ, ಅದನ್ನು ನಾವೇನಂತ ಹೇಳ್ತೇವೆ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಸೊ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿಗೆ ಈಕ್ವಲ್ ಆದರೆ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗುತ್ತೆ. ಇಫ್ ಯು ಆರ್ ಟೂ ಆ್ಯಂಗಲ್ಸ್ ಇಫ್ ಆ್ಯಂಡ್ ದ ಸಮ್ ಈಕ್ವಲ್ಸ್ ಟು 180 ಡಿಗ್ರಿ ದೆನ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಆ್ಯಂಗಲ್ 180 ಡಿಗ್ರಿ 120 ಡಿಗ್ರಿ ಇದೆ. ಸೊ ಅಬ್ಟ್ಯೂಸ್ ಆ್ಯಂಗಲ್ ಇದೆ, ಒಂದು 60 ಡಿಗ್ರಿ ಇದೆ, ಒಂದು ಅಕ್ಯೂಟ್ ಆ್ಯಂಗಲ್ ಇದೆ. ಸೊ ಎರಡನ್ನ ಆ್ಯಡ್ ಮಾಡಿದರೆ ನಮಗೇನು ಸಿಗ್ತಾ ಇದೆ, ಸ್ಟ್ರೈಟ್ ಆ್ಯಂಗಲ್ ಸಿಗ್ತಾ ಇದೆ. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್, ಸಪ್ಲಿಮೆಂಟರಿ ಆ್ಯಂಗಲ್ಸ್. ಇದನ್ನು ನಾವೇನಂತ ಹೇಳ್ತೇವೆ ಮಕ್ಕಳ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕನ್ನಡದಲ್ಲಿ ಇದನ್ನು ಕೂಡ ಪೂರಕ ಕೋನ ಅಂತಲೇ ಕಲ್ತಿದ್ದೀರಾ, ಹೌದಲ್ವಾ? ನೆಕ್ಸ್ಟ್ ಅಡ್ಜಸೆಂಟ್ ಆ್ಯಂಗಲ್ಸ್. ಸೊ ಇದೆಲ್ಲ ಪೇರ್ ಆಫ್ ಆ್ಯಂಗಲ್ಸ್. ಸೊ ಇದುವರೆಗೂ ನಾವು ಇಲ್ಲಿ ಸಿಂಗಲ್ ಆ್ಯಂಗಲ್ ಕಲ್ತ್ವಿ ಅಲ್ವಾ. ಈಗ ನೋಡಿ, ನೀವು ಅಬ್ಸರ್ವ್ ಮಾಡಿ. ಸೊ ಪೇರ್ ಆಫ್ ಆ್ಯಂಗಲ್, ಎರಡೆರಡು ಆ್ಯಂಗಲ್ಸು ಒಟ್ಟಿಗೆ ಇದೆ. ಅಡ್ಜಸೆಂಟ್ ಆ್ಯಂಗಲ್ಸ್, ಇಟ್ ಈಸ್ ಅ ಪೇರ್ ಆಫ್ ಟೂ ಆ್ಯಂಗಲ್ಸ್ ವಿಚ್ ಆರ್ ಪ್ಲೇಸ್ಡ್ ನೆಕ್ಸ್ಟ್ ಟು ಈಚ್ ಅದರ್. ಸೊ ಇಲ್ಲಿ ಎರಡು ಆ್ಯಂಗಲ್ಸು ಎರಡು ಕೂಡ ಏನಿರುತ್ತೆ, ಒಂದರ ಹಿಂದೆ ಒಂದು, ಒಂದರ ಮುಂದೆ ಒಂದು ಇರುತ್ತೆ, ಅಂದರೆ ಒಟ್ಟಿಗೆ ಇರುತ್ತೆ. ಸೊ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ common vertex, a common arm, or non-common arm could be on either side of the common arm. ಸೊ ಯಾವಾಗ ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ ಅಂದರೆ, ಇಫ್ ದ ಪೇರ್ ಆಫ್ ಟು ಆ್ಯಂಗಲ್ಸ್ ವಿಚ್ ಆರ್ ಪ್ಲೇಸ್ಡ್ ನೆಕ್ಸ್ಟ್ ಟು ಈಚ್ ಅದರ್ ಆ್ಯಂಡ್ ದ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಕಾಮನ್ ವರ್ಟೆಕ್ಸ್. ಸೊ ಎರಡೂ ಆ್ಯಂಗಲ್ಸ್ಗೂ ಒಂದೇ ವರ್ಟೆಕ್ಸ್ ಇರಬೇಕು. ಸೊ ಕಾಮನ್ ವರ್ಟೆಕ್ಸ್ ಇರಬೇಕು ಆ್ಯಂಡ್ ಕಾಮನ್ ಆರ್ಮ್ ಇರಬೇಕು. ಎರಡು ಆ್ಯಂಗಲ್ಸಿನ ನಡುವೆ ಒಂದೇ ಆರ್ಮ್ ಇರಬೇಕು. ಆ್ಯಂಡ್ ನಾನ್ ಕಾಮನ್ ಆರ್ಮ್ ಕುಡ್ ಬಿ ಆನ್ ದ ಐದರ್ ಸೈಡ್ ಆಫ್ ದ ಕಾಮನ್ ಆರ್ಮ್. ಸೊ ನಾನ್ ಕಾಮನ್ ಆರ್ಮ್ ಇರುತ್ತಲ್ಲ, ಅದು ಕಾಮನ್ ಆರ್ಮಿನ ಎರಡು ಬದಿಯಲ್ಲಿ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ಎರಡು ಆ್ಯಂಗಲ್ ಏನೋ ಇದೆ, ಆದರೆ ಎರಡು ಆ್ಯಂಗಲ್ಗೂ ಸೇಮ್ ವರ್ಟೆಕ್ಸ್ ಇದೆಯಾ, ಒಂದೇ ಪಾಯಿಂಟಲ್ಲಿ ಅದು ಮೀಟ್ ಆಗಿದೆಯಾ, ಇಲ್ಲ. ಸೊ ಕಾಮನ್ ಆರ್ಮ್ ಇದೆಯಾ, ಇಲ್ಲ. ಸೊ ಇದಕ್ಕೆ ಬೇರೆ ಆರ್ಮ್ ಇದೆ, ಇಲ್ಲೇ ಸಪ್ರೇಟ್ ಆರ್ಮ್ ಇದೆ. ಸೊ ಕಾಮನ್ ಆರ್ಮ್ ಇಲ್ಲ. ಹಾಗಾಗಿ ಇದನ್ನು ನಾವು ನಾನ್ ಅಡ್ಜಸೆಂಟ್ ಅಂತ ಹೇಳ್ತೇವೆ. ಅದೇ ನೀವು ಸೆಕೆಂಡ್ ಫಿಗರ್ನ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಇದು ದಿಸ್ ಇಸ್ ದ ಕಾಮನ್ ವರ್ಟೆಕ್ಸ್. ನೋಡಿ, ಈ ಲೈನು ಈ ಒಂದು ರೇ ಏನಿದೆಯಲ್ಲ, ಎರಡು ಕೂಡ ಒಂದೇ ಪಾಯಿಂಟಲ್ಲಿ ಮೀಟ್ ಆಗಿದೆ. ದಿಸ್ ಇಸ್ ಕಾಮನ್ ವರ್ಟೆಕ್ಸ್. ಆ್ಯಂಡ್ ಈ ಮಿಡಲ್ ಲೈನ್ ಏನಿದೆಯಲ್ಲ, ಇದನ್ನು ನಾವೇನಂತ ಹೇಳ್ತೇವೆ, ಕಾಮನ್ ಆರ್ಮ್ ಅಂತ ಹೇಳ್ತೇವೆ. ದಿಸ್ ಇಸ್ ಕಾಮನ್ ಆರ್ಮ್. ಸೊ ಹಾಗಾದರೆ ಈ ಎರಡು ಲೈನ್ ಇದೆಯಲ್ಲ, ಇದೇನಿದು ನಾನ್ ಕಾಮನ್ ಆರ್ಮ್ಸ್. ಇದೇನಿದೆ, ಎರಡು ನಾನ್ ಕಾಮನ್ ಆರ್ಮ್ಸ್. ಓಕೆ. ಸೊ ಇದು ನಾನ್ ಕಾಮನ್ ಆರ್ಮ್ಸ, ಇದು ನಾನ್ ಕಾಮನ್ ಆರ್ಮ್ಸು, ಇದು ಕಾಮನ್ ಆರ್ಮು. ದಿಸ್ ಇಸ್ ದ ಕಾಮನ್ ವರ್ಟೆಕ್ಸ್. ಕ್ಲಿಯರ್? ನೆಕ್ಸ್ಟ್, linear pair. A pair of adjacent angles whose non-common arm makes a single line, that is, they are the opposite rays. A linear pair is also a pair of a supplementary angles as the sum is 180 degree. So here you just observe a pair of adjacent angle whose non-common arms. ಇಲ್ಲಿ ನೋಡಿ, ಇಲ್ಲಿ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಇದೆ ನೋಡಿ. ಯಾಕೆಂದರೆ ಎರಡಕ್ಕೂ ಕೂಡ ಒಂದೇ ಕಾಮನ್ ವರ್ಟೆಕ್ಸ್ ಇದೆ, ಕಾಮನ್ ಆರ್ಮ್ ಇದೆ. ಈ ನಾನ್ ಕಾಮನ್ ಆರ್ಮ್ಸ್ ಏನಿದೆಯಲ್ಲ, ಅಂದರೆ ಕಾಮನ್ ಇಲ್ಲದೆ ಇರೋ ಆರ್ಮ್ಗಳೇನಿದೆಯಲ್ಲ, ದಟ್ ಫಾರ್ಮ್ಸ್ ಎ ಸ್ಟ್ರೈಟ್ ಲೈನ್. ಸೊ ಅದೇನಾಗಿದೆ, ಸ್ಟ್ರೈಟ್ ಲೈನನ್ನು ಫಾರ್ಮ್ ಮಾಡಿದೆ. ಓಕೆ. ಸೊ a pair of adjacent angles whose non-common arms makes a single line, and that is their opposite rays, and it forms a 180 degree. So I'll just observe ಮಾಡಿ. ಸೊ ಈ ಲೈನ್ ಏನಿದೆಯಲ್ಲ ಮಕ್ಕಳು, ದಿಸ್ ಇಸ್ ವಾಟ್ ಅ ಕಾಮನ್ ಆರ್ಮ್, ದಿಸ್ ಇಸ್ ಕಾಮನ್ ವರ್ಟೆಕ್ಸ್. ಇದೇನಿದೆಯಲ್ಲ, ಇದು ನಾನ್ ಕಾಮನ್ ಆರ್ಮ್ಸ್. ಈ ನಾನ್ ಕಾಮನ್ ಆರ್ಮು ಸ್ಟ್ರೈಟ್ ಲೈನ್ನ ಫಾರ್ಮ್ ಮಾಡಿದೆ. ಸೊ 120 ಡಿಗ್ರಿ ಪ್ಲಸ್ 60 ಡಿಗ್ರಿ 180 ಡಿಗ್ರಿ. ಆ್ಯಂಡ್ ದಿಸ್ ಟೈಪ್ ಆಫ್ ಆ್ಯಂಗಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಲೀನಿಯರ್ ಪೇರ್. ಸೊ ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆ್ಯಂಗಲ್ ಇರುತ್ತೆ, ಆ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿಗೆ ಈಕ್ವಲ್ ಆಯ್ತಂದರೆ ಅದು ಲೀನಿಯರ್ ಪೇರ್ ಅಂತ ಹೇಳ್ತೇವೆ. ದ ಅಬೌವ್ ಪೇರ್ ಆಫ್ ಆ್ಯಂಗಲ್ಸ್ ಈಸ್ ಅಡ್ಜಸೆಂಟ್ ಆಸ್ ಅವ ಒನ್ ಕಾಮನ್ ಆರ್ಮ್. ಈ ಏನು ಆ್ಯಂಗಲ್ ಇದೆಯಲ್ಲ, ಇದನ್ನು ನಾವು ಅಡ್ಜಸೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಒಂದು ಕಾಮನ್ ಆರ್ಮ್ ಇದೆ ನೋಡಿ. ಸೊ ಇದು ಕಾಮನ್ ಆರ್ಮ್. ದಿಸ್ ಇಸ್ ವಾಟ್ ಅ ಕಾಮನ್ ಆರ್ಮ್. Supplementary as the sum of two angles is 180 degree, and also these angles are supplementary because it equals to 180 degree. So ಇದು adjacent ಅಂತಲೂ ಕೂಡ ಹೇಳ್ಬೋದು ಈ ಲೀನಿಯರ್ ಪೇರ್ನ, ಬಿಕಾಸ್ ಇದಕ್ಕೆ ಕಾಮನ್ ಆರ್ಮ್ ಇದೆ. ಆ್ಯಂಡ್ ಸಪ್ಲಿಮೆಂಟ್ರಿ ಅಂತಲೂ ಹೇಳ್ಬೋದು ಬಿಕಾಸ್ ದೇ ಆರ್ ಆಡ್ಸ್ ಅಪ್ ಟು 180 degree. The linear pair as the sum is 180 degree and the non-common arms are opposite rays.
ಸೊ ಇಲ್ಲಿ ನಾನ್ ಕಾಮನ್ ಆರ್ಮ್ಸು ಅಪೋಸಿಟ್ ಅಲ್ಲಿದೆ, ಅಪೋಸಿಟ್ ರೇಸಲ್ಲಿ ಅಪೋಸಿಟ್ ರೇಸ್ನ ನೀವು ನೋಡ್ತಾ ಇದ್ದೀರಾ. ನಾನ್ ಕಾಮನ್ ಆರ್ಮ್ಸು ಇದು ಕಾಮನ್ ಆರ್ಮು ಆ್ಯಂಡ್ 180 ಡಿಗ್ರಿನ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಕ್ಲಿಯರ್. Linear pair means a pair of adjacent angles whose non-common arms forms make a single line. That is, they are opposite rays. Next, vertically opposite angles. Vertically opposite angles. When two lines intersect each other, then they form four angles. ನೋಡಿ, ಎರಡು ಲೈನು ಒಂದಕ್ಕೊಂದು ಇಂಟರ್ಸೆಕ್ಟ್ ಆದಾಗ, ಸೊ ಎರಡು ಲೈನು ಒಂದಕ್ಕೊಂದು ನೋಡಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಒಂದು ಪಾಯಿಂಟ್ ಕಾಮನ್ ಪಾಯಿಂಟ್ ಇದೆ, ಹೌದಲ್ವಾ. ಈಗ ನಮ್ಗೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ? 4 ಆ್ಯಂಗಲ್ಸ್ ಫಾರ್ಮ್ ಆಗಿದೆ, ಹೌದಲ್ವಾ. ಸೊ ಯಾವುದ್ಯಾವುದು 4 ಆ್ಯಂಗಲ್ಸ್ ಅಬ್ಸರ್ವ್ ಮಾಡಿ. ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಎಮ್, ಆ್ಯಂಗಲ್ ಎನ್. ಸೊ ಆ್ಯಂಗಲ್ ಎಗೆ ಅಪೋಸಿಟ್ ಯಾವುದು? ಆ್ಯಂಗಲ್ ಬಿ. ನೋಡಿ, ಆ್ಯಂಗಲ್ ಎಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವುದು? ಆ್ಯಂಗಲ್ ಬಿ. ಆ್ಯಂಗಲ್ ಎಮ್ಮಿಗೆ ಅಪೋಸಿಟ್ ಆ್ಯಂಗಲ್ ಎನ್. ಓಕೆ, ಸೊ when two lines intersect each other, then they form 4 angles, so that angle A and angle B is pair of vertically opposite angle. ಸೊ ಇದನ್ನು ನಾವೇನಂತ ಹೇಳ್ತೇವೆ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಆ್ಯಂಗಲ್ ಎಮ್ ಆ್ಯಂಡ್ ಆ್ಯಂಗಲ್ ಎನ್ is another pair of vertically opposite angles. And remember children, vertically opposite angles are always equal. Vertically opposite angles ಯಾವಾಗಲೂ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. That means angle A is equals to angle B and angle M is equals to angle N. Clear? Next, let us discuss about some more pairs of lines. First one, intersecting lines. If two lines touch each other in such a way that there is a point in common, then these lines are called intersecting lines. That common point is called a point of intersection. ನೋಡಿ, ಇಲ್ಲಿ ಎರಡು ಲೈನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಎಲ್ ಅನ್ನೋದು ಒಂದು ಲೈನು, ಎಮ್ ಅನ್ನೋದೊಂದು ಲೈನ್. ಯಾಕೆ ಲೈನ್ ಅಂತ ಹೇಳ್ತಾ ಇದ್ದೀವಿ ನೋಡಿ ಮಕ್ಕಳ? ಈ ಲೈನಿಗೆ ಎಂಡ್ ಪಾಯಿಂಟ್ ಇಲ್ಲ, ಸೊ ಎರಡು ಕಡೆ ಏನಿದೆ? ಆ್ಯರೋ ಮಾರ್ಕ್ ಇದೆ. ದಟ್ ಮೀನ್ಸ್ ನೀವು ಎಷ್ಟು ದೂರ ಬೇಕಾದರೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಹೌದಲ್ವಾ. ಇದನ್ನು ಲೈನ್ ಅಂತ ಹೇಳ್ತೇವೆ. ಸೊ ಈ ಎರಡು ಲೈನ್ಗೂ ಕೂಡ ಒಂದು ಕಾಮನ್ ಪಾಯಿಂಟ್ ಇದೆ. ಅಂದರೆ ಒಂದು ಕಾಮನ್ ಪಾಯಿಂಟಲ್ಲಿ ಏನಾಗಿದೆ? ಅದು ಇಂಟರ್ಸೆಕ್ಟ್ ಆಗಿದೆ, ಹೌದಾ. ಸೊ ಒಂದು ಕಾಮನ್ ಪಾಯಿಂಟಲ್ಲಿ ಏನಾಗಿದೆ? ಇಂಟರ್ಸೆಕ್ಟ್ ಆಗಿದೆ, ಮೀಟ್ ಆಗಿದೆ. ಈ ಕಾಮನ್ ಪಾಯಿಂಟ್ ಏನಿದೆಯಲ್ಲ ಸಿ, ಇದನ್ನು ನಾವು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳ್ತೇವೆ. ಸೊ ಎಲ್ ಆ್ಯಂಡ್ ಎಮ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಸಿ. ಸೊ ಈ ಲೈನ್ಸನ್ನ ಏನಂತ ಹೇಳ್ತೇವೆ? ಇಂಟರ್ಸೆಕ್ಟಿಂಗ್ ಲೈನ್ಸ್. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಇಂಟರ್ಸೆಕ್ಟಿಂಗ್ ಲೈನ್ಸ್. ಕ್ಲಿಯರ್ ಚಿಲ್ಡ್ರನ್? ನೆಕ್ಸ್ಟ್, ಟ್ರಾನ್ಸ್ವರ್ಸಲ್. If a line intersects two or more lines at different points, then that line is called transversal line. ಸೊ ಈಗಿಂದ ಏನು ಕಲ್ತ್ರಿ ನೀವು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಏನಂತ ತಿಳ್ಕೊಂಡ್ರಿ. ಇಫ್ ಟೂ ಲೈನ್ಸ್ ಟಚ್ ಈಚ್ ಅದರ್ and a common point. If two lines touch each other in such a way that there is a point in common, so then these lines are called as what? Intersecting lines. ಸೊ ಆದರೆ ಇಲ್ಲಿ ನಾವೇನು ಕಲಿತಾ ಇದ್ದೇವೆ? ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ಮೀನ್ಸ್ ಇಫ್ ಅ ಲೈನ್ intersects two or more lines at different points, then that line is called transversal line. ನೀವು ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಎಕ್ಸ್ ಅನ್ನೋದು ಒಂದು ಲೈನು, ವೈ ಅನ್ನೋದು ಒಂದು ಲೈನು, ಹೌದಲ್ವಾ. ಇಲ್ಲಿ ಯೆಲ್ಲೋ ಕಲರಲ್ಲಿ ಕಾಣಿಸಿದೆ, ಪಿಂಕಲ್ಲಿ ಒಂದು ಲೈನ್ ಇದೆ. ಸೊ ಈ ಎರಡು ಲೈನ್ನ ಈ ಲೈನು ಈ ಯಾವುದು ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳ, ಈ ಪಿ ಅನ್ನೋ ಲೈನು ಈ ಎಕ್ಸ್ ಮತ್ತು ವೈ ಅನ್ನೋ ಲೈನನ್ನು ಏನು ಮಾಡ್ತಿದೆ? ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಏನು ಮಾಡಿದೆ? ಇಂಟರ್ಸೆಕ್ಟ್ ಮಾಡಿದೆ. ಡಿಫ್ರೆಂಟ್ ಪಾಯಿಂಟಲ್ಲಿ ಛೇದಿಸಿದೆ. ಓಕೆ, ಇಂಟರ್ಸೆಕ್ಟ್ ಮೀನ್ ಛೇದಿಸುವುದು. ಸೊ ಅಟ್ ದ ಪಾಯಿಂಟ್ ಎ ಮತ್ತು ಅಟ್ ಪಾಯಿಂಟ್ ಬಿ ಅನ್ನೋ ಒಂದು 2 ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಏನು ಮಾಡಿದೆ? ಪಿ ಅನ್ನೋ ಲೈನು ಎಕ್ಸ್ ಮತ್ತು ವೈ ಅನ್ನೋ ಲೈನನ್ನು ಇಂಟರ್ಸೆಕ್ಟ್ ಮಾಡಿದೆ. ಹಾಗಾದರೆ ದ ಲೈನ್ ಪಿ, ಈ ಪಿ ಅನ್ನೋ ಲೈನ್ ಏನಿದೆಯಲ್ಲ ಅದನ್ನು ನಾವು ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ವರ್ಸಲ್ ಅಂದರೆ ವೆರಿ ಸಿಂಪಲ್. ಸೊ ಆ ಲೈನ್ ವಿಚ್ ಇಂಟರ್ಸೆಕ್ಟ್ಸ್ 2 or more ಲೈನ್ಸ್. ಬರೀ ಒಂದು ಲೈನ್ ಮಾಡಿದರೆ ಬರೀ ಇಂಟರ್ಸೆಕ್ಟಿಂಗ್ ಲೈನ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಎರಡು ಕೂಡ ಇಂಟರ್ಸೆಕ್ಟ್ ಆಗಿದೆ. ದಿಸ್ ಇಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಆದರೆ ಇಲ್ಲಿ ಈ ಲೈನು 2 ಲೈನನ್ನು ಇಂಟರ್ಸೆಕ್ಟ್ ಮಾಡಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ಲೈನನ್ನು ಇಂಟರ್ಸೆಕ್ಟ್ ಮಾಡಿದ್ರು ಕೂಡ ಅದನ್ನು ನಾವು ಏನಂತ ಹೇಳ್ತೇವೆ? ಟ್ರಾನ್ಸ್ವರ್ಸಲ್. ನೋಡಿ, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, 3 ಲೈನ್ ಇದೆ ಅಂತ
ಅಸ್ಯೂಮ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, 1 2 3 ಲೈನ್ಸ್. ಓಕೆ, 3 ಲೈನ್ಸ್ ಇದೆ. ಸೊ ಲೆಟ್ ಇಟ್ ಬಿ ಲೈನ್ ಎಲ್, let it be line M, let it be line N. Okay, next, so this line we are going to call it as transversal because this intersect the 3 different lines at these points. ನೋಡಿ, ಈ ಪಾಯಿಂಟಲ್ಲಿ ಏನು ಮಾಡಿದೆ, ಅದು ಇಂಟರ್ಸೆಕ್ಟ್ ಮಾಡಿದೆ. ಹಾಗಾಗಿ ಇದನ್ನು ನಾವೇನಂತ ಹೇಳ್ತೇವೆ, ಇದನ್ನೇನಂತ ನೇಮ್ ಮಾಡ್ಕೊಳ್ಳೋಣ, ಇಲ್ಲಿ ಲೈನ್ ಎಕ್ಸ್ ವೈ ಅಂತ ನೇಮ್ ಮಾಡ್ಕೊಳ್ಳೋಣ. So xy is what? Transversal. Clear, children? Okay. Next, angles made by a transversal. ಹಾಗಾದರೆ ಟ್ರಾನ್ಸ್ವರ್ಸಲ್ ಅಂದರೆ ಏನಂತ ಗೊತ್ತಾಯಿತು. ಸೊ ಈ ಟ್ರಾನ್ಸ್ವರ್ಸಲ್ ಫಾರ್ಮ್ ಮಾಡೋ ಆ್ಯಂಗಲ್ಸ್ ಬಗ್ಗೆ ನಾವೀಗ ರೀಕಾಲ್ ಮಾಡ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ 2 lines, then they make 8 angles. ಹೌದಲ್ಲೇನ್ರಿ? ಸೊ ಇಲ್ಲಿ ನೋಡಿ, 2 ಲೈನ್ ಇಂಟರ್ಸೆಕ್ಟ್ ಆದರೆ ನಮಗೆ 4 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ ಅಂತ ಈಗ ಆಲ್ರೆಡಿ ಕಲ್ತ್ಕೊಂಡ್ವಿ. ಇಲ್ಲಿ ನೋಡಿ, ಇಲ್ಲಿ 2 ಲೈನ್ ಇದೆ, ಎಲ್ ಅನ್ನೋದೊಂದು ಲೈನು, ಎಮ್ ಅನ್ನೋದೊಂದು ಲೈನು. 2 ಲೈನ್ ಇಂಟರ್ಸೆಕ್ಟ್ ಆದರೆ ನಮಗೆ 4 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ, ಹೌದಲ್ವಾ? ಇಲ್ಲಿ ನೋಡಿ, ಇದೊಂದು ಆ್ಯಂಗಲು, ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲು. ಹಾಗಾದರೆ ಒಂದು ಟ್ರಾನ್ಸ್ವರ್ಸಲಿಂದ ನಮಗೆ ಎಷ್ಟು ಲೈನ್ಸ್ ಫಾರ್ಮ್ ಆಗುತ್ತೆ? ಸೊ ಒಂದು ಟ್ರಾನ್ಸ್ವರ್ಸಲ್ 2 ಲೈನ್ಸನ್ನ ಇಂಟರ್ಸೆಕ್ಟ್ ಮಾಡಿದೆ ಅಂದರೆ ನಮಗೆ ಟೋಟಲ್ 8 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಹಾಗಾದರೆ 8 ಆ್ಯಂಗಲ್ಸ್ ಏನೇನು ಹೇಳ್ತೀವಿ 8 ಆ್ಯಂಗಲ್ಸ್ಗೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಅಬ್ಸರ್ವ್ ಮಾಡಿ, ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5, 6, 7, 8, 1 2 3 4 ಹೀಗೂ ಕೂಡ ನೇಮ್ ಮಾಡ್ಬೋದು. ಆದರೆ ನೇಮ್ ಮಾಡಿರೋ ಅಕಾರ್ಡಿಂಗ್ ಟು ನೀವು ಹೆಂಗೆ ನೇಮ್ ಮಾಡಿರ್ತೀರ ಅದೇ ರೀತಿ ನೀವು ಎಲ್ಲಿ ಮಾಡಬೇಕಿಲ್ಲಿ ನೇಮ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆ ಫಿಗರಲ್ಲಿ ಯಾವ್ಯಾವ ಥರದ ಆ್ಯಂಗಲ್ಸ್ ಇದೆ. ಇಂಟೀರಿಯರ್ ಆ್ಯಂಗಲ್ಸ್ ಇದೆ. ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಒಳಕೋನಗಳು, ಅಂದರೆ 2 ಲೈನ್ಸಿನ ಒಳಗಡೆ ಇದೆಯಲ್ಲ, ಅದು ಇಂಟೀರಿಯರ್ ಆ್ಯಂಗಲ್ಸ್. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ. ಸೊ ಇದೆರಡು ಲೈನು, 2 ಲೈನ್ಗಳನ್ನ ಒಳಭಾಗದಲ್ಲಿ ಇದೆಯಲ್ಲ, ಇದು ಇಂಟೀರಿಯರ್ ಆ್ಯಂಗಲ್ಸ್. ಯಾವುದಾದ್ರು ಇಂಟೀರಿಯರ್ ಆ್ಯಂಗಲ್ಸ್ ಮಕ್ಕಳ? ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 6, ಆ್ಯಂಗಲ್ 5. ದೀಸ್ 4 ಆ್ಯಂಗಲ್ಸ್ ಆರ್ ದ ಇಂಟೀರಿಯರ್ ಆ್ಯಂಗಲ್ಸ್. ಇದನ್ನು ನಾವೇನಂತ ಹೇಳ್ತೇವೆ? ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಓಕೆ, ಸೊ the angles which form outside these 2 lines, ಸೊ ಹೊರಭಾಗದಲ್ಲಿ ಇದೆಯಲ್ಲ, ಅದನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಹೇಳ್ತೇವೆ. ಸೊ here angle 1, angle 2, angle 7 and angle 8 are the exterior angles. ನೋಡಿ, ಇಲ್ಲಿ 2 ಲೈನ್ ಏನಿದೆಯಲ್ಲ ಮಕ್ಕಳ, ಈ 2 ಲೈನಿನ ಒಳಭಾಗದಲ್ಲಿ ಇದೆಯಲ್ಲ, ಇದು ಇಂಟೀರಿಯರ್ ಆ್ಯಂಗಲ್ಸ್. ಸೊ ಇದು ಹೊರಭಾಗದಲ್ಲಿದೆ, ಹೌದಲ್ವಾ? ಸೊ ದೇ ಆರ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದು? ಆ್ಯಂಗಲ್ 6, ಆ್ಯಂಗಲ್ 5, ಆ್ಯಂಗಲ್ 4, ಆ್ಯಂಗಲ್ 3. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆ್ಯಂಗಲ್ 7, ಆ್ಯಂಗಲ್ 8, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2. ನೆಕ್ಸ್ಟ್, ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ಅಬ್ಸರ್ವ್ ಮಾಡಿ, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಆರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ 1, ಆ್ಯಂಗಲ್ 5, ಆ್ಯಂಗಲ್ 2, ಆ್ಯಂಗಲ್ 6, ಆ್ಯಂಗಲ್ 3, ಆ್ಯಂಗಲ್ 7, angle 4, angle 8. So these are the corresponding angles. Agare corresponding angles andrenu? The 2 angles which superimpose on one over the other. So ನೋಡಿ, 2 ಆ್ಯಂಗಲ್ಸ್ನ ನಾವು ಒಂದ್ರ ಮೇಲೆ ಒಂದು ಫಿಟ್ ಮಾಡಿದರೆ ಎಕ್ಸಾಕ್ಟ್ಲಿ ಏನಾಗುತ್ತೆ, ಅದು ಒಂದ್ರ ಮೇಲೆ ಒಂದು ಕೋಯಿನ್ಸೈಡ್ ಆಗುತ್ತೆ. ಸೊ ನೋಡಿ, ಈಗ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ಈ ಪಾರ್ಟ್ನ ನಾನು ಕಟ್ ಮಾಡಿ ಇಲ್ಲಿ ಕೂರಿಸಿದೆ ಅಂತ ಅಂದ್ಕೊಳ್ಳಿ. ಇವಾಗ ಆ್ಯಂಗಲ್ 5 ಮೇಲೆ ಯಾವುದು ಕೋಯಿನ್ಸೈಡ್ ಆಗುತ್ತೆ ಮಕ್ಕಳ? ಆ್ಯಂಗಲ್ 1. ಆ್ಯಂಗಲ್ 3ಗೆ ಯಾವ್ದು ಕೋಯಿನ್ಸೈಡ್ ಆಗುತ್ತೆ? ಆ್ಯಂಗಲ್ 7. ನೋಡಿ, ಜಸ್ಟ್ ಇದಿಷ್ಟು ಲೈನ್ನ ಕಟ್ ಮಾಡ್ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಇಲ್ಲಿ ಫಿಟ್ ಮಾಡ್ತೇನೆ. ಸೊ ಆ್ಯಂಗಲ್ 1 coincide on angle 5, angle 3 coincide on angle 7. So here angle 1 and angle 5 are the corresponding angle, angle 3, angle 7 is the corresponding angle, angle 2 and angle 6 are the corresponding angle, angle 4 and angle 8 are the corresponding angles here. Okay. Next, pairs of alternate interior angles. So pairs of alternate interior angles, just observe your children. So your angle 3 and angle 6 are the alternate interior angle. Alternate interior angle ಅಂದರೆ ನೀವು ಕಲ್ತಿದ್ದೀರಾ. ಸೊ ಇಟ್ ಫಾರ್ಮ್ಸ್ ಅ ಝೆಡ್ ಶೇಪ್. ಝೆಡ್ ಶೇಪಲ್ಲಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಝೆಡ್ ಶೇಪಲ್ಲಿ ಆ್ಯಂಗಲು ನಿಮಗಿಲ್ಲಿ ಫಾರ್ಮ್ ಆಗಿದೆ, ಹೌದಲ್ವಾ? ಸೊ ಇಟ್ ಫಾರ್ಮ್ಸ್ ಆ್ಯಂಗಲ್ ಇನ್ ಝೆಡ್ ಶೇಪ್. ಸೊ
ಇಲ್ಲಿ ಕಾರ್ನರಲ್ಲಿದೆ ನೋಡಿ, ಈ ಆ್ಯಂಗಲ್ನ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಸೊ ಆ್ಯಂಗಲ್ 3, ಆ್ಯಂಗಲ್ 6. ಸೊ ಅದೇ ರೀತಿ ರಿವರ್ಸ್ ಝೆಡ್ ಶೇಪನ್ನ ನಾವು ತೊಗೊಂಡ್ರೆ ಏನು ಬರುತ್ತೆ ನಮಗೆ? ಸಿಯೋ ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 4. Angle 5 and angle 4. Okay, so these are the alternate interior angles. So angle 3 and angle 6 are the alternate interior angle, angle 4 and angle 5 are the alternate interior angles. Okay, next, pairs of alternate exterior angles. ನೋಡಿ, ಇದು alternate interior angles ಅಂದರೆ ಎರಡು ಲೈನಿನ ಒಳಗಡೆ ಫಾರ್ಮ್ ಆಗಿದೆ. ಹಾಗಾದರೆ ಇಲ್ಲಿ ಪೇರ್ಸ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದು? ಆ್ಯಂಗಲ್ 1, ಆ್ಯಂಗಲ್ 8 ಔಟ್ಸೈಡ್ ದ ಲೈನ್. ಈ ಲೈನ್ ಏನಿದೆ ನೋಡಿ, ಅದರ ಹೊರಭಾಗದಲ್ಲಿದ್ದಾನೆ. ಆ್ಯಂಗಲ್ 1, ಆ್ಯಂಗಲ್ 8 ಆರ್ ದ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್. ಆ್ಯಂಗಲ್ 2, ಆ್ಯಂಗಲ್ 7 ಆರ್ ದ alternate exterior angles. Okay, angle 1 and angle 8 are the alternate exterior angles. Angle 2 and angle 7 are the alternate exterior angles. Next, pairs of interior angles on the same side of the transversal. So observe ಮಾಡಿ. So this line, ಈ ಲೈನ್ ಏನಿದೆಯಲ್ಲ, ಇದು ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ಅಂದರೆ ಈಗ ಆಲ್ರೆಡಿ ಗೊತ್ತಿದೆ, the line which intersect two or more lines at different points, isn't it? So here, as you can observe here, angle 3 and angle 5 are the two angles which are lie on the same side of the transversal. So transversalನ ಒಂದೇ ಸೈಡಲ್ಲಿ ಈ ಎರಡು ಆ್ಯಂಗಲ್ಸ್ ಇದೆ ಅದಲ್ವಾ, ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5. ಸೊ ಈ ಸೈಡಲ್ಲಿ ನೋಡಿ, ರೈಟ್ ಸೈಡಲ್ಲಿ ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 6. So these are the angles on the same side of the transversal. And remember children, the angles on the same side of the transversal are equal to 180 degree. So angle 3 plus angle 5 equals to 180 degree. Angle 4 plus angle 6 is equals to 180 degree. Okay. So now let us recall it once again. So the line which intersect the two lines, it forms a 8 angles. And this line is called as a transversal. So here angle 3, angle 4, angle 5, angle 6 are the interior angles because they are the angles which lie inside these two lines. And angle 1, angle 2, angle 7 and angle 8 are the exterior angles, ಹೊರಕೋನಗಳು ಅಂತ ಹೇಳ್ತೇವೆ, because those angles which lies outside these lines, ಈ ಲೈನಿನ ಹೊರಭಾಗದಲ್ಲಿದೆ. Okay, next, angle 1 and angle 5 are the corresponding angle. Corresponding angles, angle 1ಗೆ corresponding ಯಾವುದು? angle 5. Angle 1 and angle 5 are the corresponding angle. Angle 2, angle 6 are the corresponding angle. Angle 3, angle 7, angle 4, angle 8 are the corresponding angles. Next, angle 3 and angle 6 are the alternate interior angles. Z shape form ಆಗಬೇಕು ಅಂತ ಹೇಳಿದೆ. Angle 3 and angle 6 are the alternate interior angles. Angle 4 and angle 5 are the alternate interior angle. Angle 1 and angle 8 are the alternate exterior angle. Angle 2 and angle 7 are the alternate exterior angle. So angle 3 plus angle 5 equals to 180 degree because these angles which lie on the same side of the transversal. Angle 4 plus angle 6 equals to 180 degree because they lie on the same side of the transversal. Clear children? Okay? Yes. So that's all for today's class. So in the next class we'll discuss and we'll recall some important concepts, some more important concepts. Okay children? So this definitions you have to copy in your homework book. ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ನೀಟಾಗಿ ಕಾಪಿ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ಐ ವಿಲ್ ಸೆಂಡ್ ಒನ್ ಒಂದು ಹೋಮ್ವರ್ಕ್ ಕೂಡ ಸೆಂಡ್ ಮಾಡ್ತೇನೆ. ದ್ಯಾಟ್ ಆಲ್ಸೋ ಯು ಹ್ಯಾವ್ ಟು ಸಾಲ್ವ್ ಇನ್ ಯೋರ್ ಹೋಮ್ವರ್ಕ್ ಬುಕ್ ಆ್ಯಂಡ್ ಸೆಂಡ್ ಟು ಮೈ ವಾಟ್ಸಪ್ ಗ್ರೂಪ್. ನನ್ನ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡಬೇಕು ಅಲಾಂಗ್ ವಿತ್ ಯೋರ್ ನೇಮ್. ನಿಮ್ಮ ನೇಮ್ ಜೊತೆಗೆ ಸೆಂಡ್ ಮಾಡಬೇಕು. ಓಕೆ ಚಿಲ್ಡ್ರನ್? ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದಟ್ ಟೇಕ್ ಕೇರ್. Bye-bye.